ಇಲ್ಲಿ ಖಾಲಿ ಬಿಹಾರ್ ಮಾತ್ರ ಈಗ ನನಗೆ ಸಿಕ್ಕಿದ್ದು, ಬಿಹಾರ್ನವರು. ಬಿಹಾರ್ ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಫುಲ್ ಹಿಂದಿ, ಒಂದೇ ಒಂದು ಮಗು ಕನ್ನಡದಿಲ್ಲ. ಬಿಡುವಿನ ಸಮಯದಲ್ಲಿ ಬೆಳಗ್ಗಾತ 6 ಗಂಟೆಗೆ ಬೇಗ ಎದ್ದು ಸಂಜೆ ನನ್ನ ಕರ್ತವ್ಯ ಮುಗಿದ ಮೇಲೆ ಎಲ್ಲ ಸ್ಲಮ್ ಏರಿಯಾಕ್ಕೆ ಮತ್ತು ಬಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಮತ್ತು ತುಂಬ ಎಲ್ಲ ಅಲ್ಲೆಲ್ಲ ಹೋಗಿ ಮಕ್ಕಳು ಎಲ್ಲೆಲ್ಲಿ ಇದ್ದಾರೆ ಅವರನ್ನೆಲ್ಲ ಮಾತಾಡಿಸಿ ಅವರ ತಂದೆ ತಾಯಿರು ಎಲ್ಲ ತುಂಬ ಕಷ್ಟಪಟ್ಟಿದ್ದೇನೆ ಸರ್. ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ. ಇದು ಪ್ಯೂರ್ಲಿ ನಮಗೆ ಒಂದು ದೇವರು ನನ್ನ ಕೈಗೆ ಇದು ಕೊಟ್ಟಂಥ ವರ. ಇದು ಆ ಮಕ್ಕಳ ಭವಿಷ್ಯ ಒಂದು ಉಜ್ವಲ ಆಗಬೇಕು ಅಂತ ನನ್ನ ಆಸೆ. ನಮ್ಮ ಕನ್ನಡ ಶಾಲೆಯಲ್ಲಿ ಬಿಹಾರದ ಮಕ್ಕಳು ಕಲಿಯುತ್ತಿದ್ದಾರೆ. ಬಿಹಾರದವರಾದ್ರೂ ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣ ಪಡೆಯುತ್ತಿದ್ದಾರೆ. ಅಂದಹಾಗೆ ಈ ಮಕ್ಕಳನ್ನ ನಾನು ನಗರದ ರೈಲು, ಬಸ್ ನಿಲ್ದಾಣ ಮತ್ತು ಸ್ಲಂಗಳಿಂದ ಹುಡುಕಿ ಕರೆತಂದಿದ್ದೇನೆ. ಆಗ ನಾನು ಪಟ್ಟ ಕಷ್ಟ ಈಗ ಹೇಳಲು ಸಾಧ್ಯವಿಲ್ಲ. ಇವರನ್ನೆಲ್ಲ ದೇವ್ರೇ ನನಗೆ ವರ ರೂಪದಲ್ಲಿ ಕೊಟ್ಟಿದ್ದಾನೆ ಎಂದು ಹೇಳ್ತಾ ಇರೋ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದ ಬೋಳಾರ ವೆಸ್ಟ್ ಉರ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ ಜುಡಿತ್ ಸಲ್ದಾಣ. ಈ ಮೂಲಕ ಶಾಲೆಯ ಮೆಟ್ಟಿಲನ್ನೇ ಏರದೆ ಅನಕ್ಷರಸ್ಥರಾಗಿಯೇ ಬಾಳಬೇಕಿದ್ದ ಮಕ್ಕಳಿಗೆ ಅಕ್ಷರ ಕಲಿಯುವ ಸುವರ್ಣ ಅವಕಾಶವನ್ನ ಮಾಡಿಕೊಟ್ಟು ಮಂಗಳೂರಿನ ಈ ಸರ್ಕಾರಿ ಶಾಲೆ ರಾಜ್ಯಕ್ಕೆ ಮಾದರಿಯಾಗಿದೆ. ಬರುವಂಥ ಮಕ್ಕಳು 5 ಇದ್ರು, ಈಗ ಏಕಾಏಕಿ ಒಂದು 50 ಮಕ್ಕಳು ಸೇರಿದ್ರು. ಈಗ ಇವತ್ತಿನ ದಾಖಲಾತಿಯಲ್ಲಿ 55 ಇದ್ದಾರೆ. ಈ ಶಾಲೆಯಲ್ಲಿ ಶಿಕ್ಷಣ ಪಡಿತಾ ಇರುವಂತಹ ವಿದ್ಯಾರ್ಥಿಗಳ ಪೋಷಕರು ವಿದ್ಯಾಭ್ಯಾಸ ಪಡೆದವರಲ್ಲ, ಕನ್ನಡ ಅಂತೂ ಗೊತ್ತೇ ಇಲ್ಲ. ಆದರೆ ಅವರ ಮಕ್ಕಳಿಗೆ ಕನ್ನಡದಲ್ಲಿ ಶಿಕ್ಷಣ ಪಡೆಯುವಂತಹ ಅವಕಾಶ ಸಿಕ್ಕಿದೆ. ಇಲ್ಲಿ ಶಿಕ್ಷಣ ಕ್ರಾಂತಿಯೇ ನಡೀತಾ ಇದೆ. ಈ ಅಕ್ಷರದ ಕನ್ನಡ ಮಾಲೆ ಬಾದ್ ಮೇ ಗಾನ ಗಾಯಂಗೆ. ಸೆಪ್ಟೆಂಬರ್ 2ರಂದು ಈ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ದಿನವೇ 40ಕ್ಕೂ ಅಧಿಕ ಬಿಹಾರಿ ಮಕ್ಕಳನ್ನ ಶಾಲೆಗೆ ದಾಖಲಾತಿ ಮಾಡಿಸಿ ಗೀತಾ ಜುಡಿತ್ ಸಲ್ದಾನ ದಾಖಲೆ ನಿರ್ಮಿಸಿದ್ದಾರೆ. ನನಗೆ ನಾನು ಎಲ್ಲ ಮೊದಲು ಸ್ವಲ್ಪ ಬೇರೆ ಬೇರೆ ಹಿಂದಿ ಬಾಂಬೆಯಲ್ಲೆಲ್ಲ CBSE ಶಾಲೆಯಲ್ಲಿ ಕೆಲಸ ಮಾಡಿಕೊಂಡು ಮೊದಲು ಇದ್ದದರಿಂದ ನನಗೆ ಹಿಂದಿ ಬರ್ತದೆ. ಸೊ ಅದು ನನಗೆ ಒಂದು ಪ್ಲಸ್ ಪಾಯಿಂಟ್, ದೇವರ ದಯೆ ಅಂತ ಹೇಳಬೇಕು. ಫಿಶ್ ಮಿಲ್ ಕಾರ್ಮಿಕರು, ಮೀನುಗಾರಿಕಾ ದಕ್ಕೆಯಲ್ಲಿ ಕೆಲಸ ಮಾಡೋರು, ಸ್ಲಂ ನಿವಾಸಿಗಳು ಹಾಗೂ ಭಿಕ್ಷುಕರ ಮಕ್ಕಳನ್ನ ಪೋಷಕರ ಮನವೊಲಿಸಿ ಅವರಿಗೆ ಅಕ್ಷರ ಕಲಿಸುತ್ತಿದ್ದಾರೆ. ಪೋಷಕರು ಮೀನುಗಾರಿಕಾ ವಲಯದಲ್ಲಿ ಕೆಲಸ ಮಾಡೋದ್ರಿಂದ ಹಲವು ಕಾರಣಗಳಿಂದ ಮಕ್ಕಳು ಶಿಕ್ಷಣ ವಂಚಿತರಾಗುತ್ತಾರೆ. ಮಕ್ಕಳಿಗೆ ಕಲಿಯಲು ತುಂಬಾ ಆಸೆ ಇದೆ. ಅದಕ್ಕಾಗಿ ಅವರು ಬೆಳಗ್ಗೆ ಬೇಗ ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ಪೌಡರ್ ಹಾಕಿ ನೀಟಾಗಿ ಸಮವಸ್ತ್ರ ಶೂ ಧರಿಸಿ ಶಿಸ್ತಿನಿಂದ ಶಾಲೆಗೆ ಬರುತ್ತಾರೆ ಎನ್ನುತ್ತಾರೆ ಗೀತಾ ಸಲ್ದಾನ. ಮೊನ್ನೆ ಒಂದು ಪೇರೆಂಟ್ ಬಂದಿದ್ರು, ಹೇಳ್ತಾರೆ ಹೇಗೆ ಮನೆಯಲ್ಲಿ ಮಕ್ಕಳೆಲ್ಲ ಖುಷಿಯಿಂದ ಇದ್ದಾರೆ. ಅಯ್ಯೋ ಮೇಡಮ್, ಮೊದಲು ಹಲ್ಲುಜ್ಜುತ್ತಿರ್ಲಿಲ್ಲ, ಸ್ನಾನ ಮಾಡ್ತಿರ್ಲಿಲ್ಲ, ಬಟ್ ಈಗ ಬೆಳಗ್ಗೆ ಎದ್ದ ಕೂಡಲೇ ಹಲ್ಲುಜ್ಜುದು, ಸ್ನಾನ ಮಾಡೋದು, ಸ್ಕೂಲ್ ಜಾತಾ ಹೇಳಿ ಹೊರಡುದು, ಹೊಟ್ಟೆಗೂ ತಿನ್ನೋದಿಲ್ಲ ಹೇಳ್ತಾರಂತೆ. ಅಷ್ಟು ಖುಷಿ. ನನ್ನ ಫ್ರೆಂಡ್ ಟೀಚರ್ ಇದ್ದಾರೆ ಹೇಳ್ತಾರಂತೆ. ಆಗ ನನಗೆ ಭಾರಿ ಖುಷಿ ಆಯಿತು ಇದೊಂದು ಮಾತು ಕೇಳಿ. ನನ್ನ ಫ್ರೆಂಡ್ ಟೀಚರಲ್ಲಿ ಕಾಯ್ತಾರೆ, ನಾನು ಹೋಗಬೇಕು ಅಂತೇಳಿ ಬ್ಯಾಗ್ ಹಿಡ್ಕೊಂಡು ಓಡಿ ಬರುತ್ತೆ. ಇಲ್ಲಿಗೆ ಬರುವ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸರ್ಕಾರದಿಂದ ದೊರಕುವ ಎಲ್ಲಾ ಸವಲತ್ತುಗಳನ್ನು ನೀಡಲಾಗುತ್ತಿದೆ. ಮಧ್ಯಾಹ್ನದ ಬಿಸಿಯೂಟ, ಹಾಲು, ಮೊಟ್ಟೆ, ಕಡಲೆಕಾಯಿ ನೀಡೋದ್ರಿಂದ ಮಕ್ಕಳು ಹೆಚ್ಚು ಆಸಕ್ತಿಯಿಂದ ಓದುತ್ತಾರೆ ಎಂದರು. ಇವರಿಗೆ ಬಿಸಿಯೂಟ ನಮ್ಮ ಡೈರೆಕ್ಟರ್ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಬಿಸಿಯೂಟಕ್ಕೆ ಜ್ಞಾನೇಶ್ ಸರ್ ಮತ್ತು ನಮ್ಮ ಪ್ರವೀಣಾ ಮೇಡಮ್ ಅವರು ಬಂದಿದ್ರು. ಇಲ್ಲಿ ಬಂದು ಎಲ್ಲ ವ್ಯವಸ್ಥೆ ಬಿಸಿಯೂಟಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕೆಲಸ. ಮತ್ತು ನಮಗೆ BO ಸರ್ ಅವರಿಗೆ ಪಾಠಪುಸ್ತಕ ಓದೋದು ಕೊಡ್ತಾ ಇದ್ದಾರೆ. ಬೆಳಗಿನ ಕ್ಷೀರಭಾಗ್ಯ ಸಿಗ್ತದೆ, ಊಟ ಮಧ್ಯಾಹ್ನದ್ದು ಇಸ್ಕಾನಿದು ಬರ್ತದೆ, ಮೊಟ್ಟೆ ಸಿಗ್ತದೆ, ಚಿಕ್ಕಿ ಸಿಗ್ತದೆ, ಮತ್ತು ಇದೆಲ್ಲ, ಮತ್ತು ಹಾಲು ಬೆಳಗ್ಗೆದ್ದು ಕ್ಷೀರಭಾಗ್ಯ ಅದೆಲ್ಲ ಆಯಿತು. ಈಗ ಊಟದ ವ್ಯವಸ್ಥೆ, ಈಗ ಊಟ ಉಂಟು. ಮಕ್ಕಳನ್ನ ಒಟ್ಟು ಸೇರಿಸಿ ಶಾಲೆಗೆ ಬರುವಂತೆ ಮಾಡಿದ್ದೇನೆ. ನಾನು ಅವರಿಗೆ ಶಿಕ್ಷಣ ನೀಡುತ್ತೇನೆ. ಎಲ್ಲರೂ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವು ನೀಡಿ ಎಂದು ಮನವಿ ಮಾಡಿದರು. ನಾನು ಅವರಿಗೆ ವಿದ್ಯಾಭ್ಯಾಸ ಕೊಡ್ತೇನೆ. ತಾವೆಲ್ಲರೂ ಉಳಿದ ವಸ್ತುಗಳನ್ನು ನೀಡಿದರೆ ನಮ್ಮ ಮಕ್ಕಳ ಬಹುಶಃ ತುಂಬ ಒಳ್ಳೆ ಆಗ್ತದೆ ಅಂತ ನನ್ನದೊಂದು ನಿಮ್ಮೆಲ್ಲರಲ್ಲಿ ವಿನಂತಿ. ಕೇವಲ 5 ಮಕ್ಕಳಿದ್ದ ಶಾಲೆಗೆ ಒಂದೇ ತಿಂಗಳಲ್ಲಿ 55 ಮಕ್ಕಳು ಶಾಲೆಗೆ ಸೇರುವಂತೆ ಮಾಡಿರುವ ಮುಖ್ಯ ಶಿಕ್ಷಕಿ ಗೀತಾ ಜುಡಿತ್ ಸಲ್ದಾನ ಅವರಿಗೆ ನಮ್ಮದೊಂದು ಸಲಾಂ.